ಆನೇಕಲ್ ತಾಲೂಕಿನ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಸಿ ಚಿನ್ನಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಮಲ್ಲೇಶ್ ರೆಡ್ಡಿ ಅವರು ಭರ್ಜರಿ ಜಯ ಸಾಧಿಸಿದ್ದಾರೆ. ಸೋಮವಾರ ನಿಗದಿಯಾಗಿದ್ದ ಚುನಾವಣಾ ಕಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಿ ಚಿನ್ನಪ್ಪ ಮತ್ತು ಎಚ್ಎಲ್ ರಘು ಅವರು ಸ್ಪರ್ಧಿಸಿದ್ದರು. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಮಲ್ಲೇಶ್ ರೆಡ್ಡಿ ಮತ್ತು ನಂಜುಂಡಪ್ಪ ನಾಮಪತ್ರ ಸಲ್ಲಿಸಿದರು. ಅಂತಿಮ ಕ್ಷಣದವರೆಗೂ ಯಾವುದೇ ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯದ ಕಾರಣ ಮತದಾನ ಪ್ರಕ್ರಿಯೆ ಅನಿವಾರ್ಯವಾಯಿತು. ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಿದ ಚುನಾವಣಾಧಿಕಾರಿ ವಿದ್ಯಾರಾಣಿಯವರು ಅಧ್ಯಕ್ಷ ಸ್ಥಾನ ಸಿ ಚಿನ್ನಪ್ಪ ಅವರು 9 ಮತಗಳನ್ನು ಪಡೆದು ವಿಜಯಶಾಲಿಯಾದರು. ಪ್ರತಿಸ್ಪರ್ಧಿ ಎಚ್ಎಲ್ ರಘು ಅವರು 4 ಮತಗಳನ್ನು ಪಡೆದು ಪರಾಜಿತಗೊಂಡರು. ಇನ್ನು ಉಪಾಧ್ಯಕ್ಷ ಸ್ಥಾನ ಮಲ್ಲೇಶ್ ರೆಡ್ಡಿ ಅವರು 9 ಮತಗಳನ್ನು ಗಳಿಸಿ ಆಯ್ಕೆಯಾದರು. ಎದುರಾಳಿ ನಂಜುಂಡಪ್ಪ ಅವರು 4 ಮತಗಳನ್ನು ಪಡೆದು ಸೋಲೊಪ್ಪಿಕೊಂಡರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಸಿ ಚಿನ್ನಪ್ಪ ಹಾಗೂ ಉಪಾಧ್ಯಕ್ಷ ಮಲ್ಲೇಶ್ ರೆಡ್ಡಿ ಅವರಿಗೆ ಸಂಘದ ನಿರ್ದೇಶಕರು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಹೂವಿನ ಹಾರ ಹಾಕಿ ಸಿಹಿ ಹಂಚುವ ಮೂಲಕ ಅದ್ದೂರಿಯಾಗಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಸಹಕಾರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಏನಿವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ನಿರ್ದೇಶಕರು ನನಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ರು. ನಮ್ಮ ರಾಮಕೃಷ್ಣಣ್ಣ ಇರ್ಬೋದು, ಮೂರ್ತಿಯವರು ಇರ್ಬೋದು, ಮಲ್ಲೇಶ್ ರೆಡ್ಡಿಯವರು ಇರ್ಬೋದು, ಶಶಿಕಲಾ ಅವರು ಇರ್ಬೋದು, ಕೆಂಪಣ್ಣವ್ರು ಇರ್ಬೋದು, ನವ್ಯ ಇರ್ಬೋದು, ನವ್ಯ ಮಂಜುನಾಥ್ ಅವರು, ಜಯರಾಮ್ ಅವರು, ಶ್ರೀನಾಥ್ ಗೌಡ ಅವರು, ಶಶಿಕಲಾ ಅವರು, ದಿನೂರ್ ರಾಜ್ ಅವರು, ಶೇವಂತಮ್ಮವರು, ಇನ್ನೂ ಅನೇಕ ಗಣ್ಯಮಾನ್ಯರು ನಮಗೆ ಸಹಕಾರ ಕೊಟ್ಟು ಈ ಗೆಲುವಿಗೆ ಶ್ರಮಿಸಿದ್ದಾರೆ. ಮೊದಲಿಗೆ ಅವರಿಗೆ ಅವರ ಪಾದಗಳಿಗೆ ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮಗೆ ಎಲೆಕ್ಷನ್ನಲ್ಲಿ ಎಲ್ಲ ಮತದಾರರು ನಮಗೆ ಸಹಕಾರ ಕೊಟ್ಟು 12 ಸ್ಥಾನಕ್ಕೆ 12 ಸ್ಥಾನವನ್ನು BJP ಬೆಂಬಲಿತ ಅಭ್ಯರ್ಥಿಗಳನ್ನು ಭಾರಿ ಅಂತರದಿಂದ ಗೆಲ್ಲಿಸಿ ನಮ್ಮನ್ನು ಈ ಸಂಘದ ಅಭಿವೃದ್ಧಿಗೆ ನಮ್ಮನ್ನು ನೇಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲ ರೈತ ಬಾಂಧವರಿಗೂ ಮತ್ತು ಮುಖಂಡರಿಗೂ ನಾನು ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಹೀಗೆ ಇನ್ನೂ ಹೆಚ್ಚಿನ ನಾವು ಬ್ಯಾಂಕ್ ಅಭಿವೃದ್ಧಿಗೆ ನಮ್ಮ ರಾಮಕೃಷ್ಣಪ್ಪನವರ ನೇತೃತ್ವದಲ್ಲಿ ಜೋಡಿ ಎತ್ತಿ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಯಾಕೆಂದರೆ ರಾಮಕೃಷ್ಣಪ್ಪನವರು ಸುಮಾರು ಬುನಾದಿ ಹಾಕಿದವರಿಂದ ನಾವು ಇಬ್ಬರು ಜೊತೆಲಿದ್ದೀವಿ. ನಾವು ಹೀಗೆ ರಾಮಕೃಷ್ಣಪ್ಪನ ಮಾರ್ಗದರ್ಶನದಲ್ಲೇ ಮತ್ತು ಇನ್ನು ನಮ್ಮ BJP ಮುಖಂಡರಾಗಿದ್ದಂಥ ಅಶೋಕ್ ರೆಡ್ಡಿ ಅವರು ಇರ್ಬೋದು, ಬಿಜ್ರೂಪಿ ಆಂಜನಪ್ಪನ ಇರ್ಬೋದು, ಬಸವಣ್ಣ ಇರ್ಬೋದು, ನಾರಾಯಣಸ್ವಾಮಿ ಅವರು ಇರ್ಬೋದು, ಇನ್ನು ಅನೇಕ ಉಳ್ಳಳ್ಳಿ ಶ್ರೀನಿವಾಸ್ ಅವರು ಇರ್ಬೋದು, ಇನ್ನು ಅನೇಕ ಮೈಸೂರು ನಾರಾಯಣಪ್ಪನವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸ್ತಿದ್ವಿ. ಯಾರು ಎಷ್ಟೇ ನಮಗೆ ಸಹಕಾರ ಕೊಟ್ಟು ಅವ್ರಿಗೆಲ್ಲ ಈ ಅಭಿವೃದ್ಧಿಗೆ ಶ್ರಮಿಸ್ತೀವಿ. ಹೀಗೆ ನಾವು ಎಲ್ಲರನ್ನೂ ಎಲ್ಲ ನಿರ್ದೇಶಕರಿಗೂ 5 ವರ್ಷದಲ್ಲಿ ಎಲ್ಲರಿಗೂ ಸತತವಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ನೇಮಕ ಮಾಡಿಕೊಂಡು ನಾವು ಪ್ರತಿ ಸಾರಿ ಹೀಗೆ ನಡ್ಸ್ಕೊಂಡು ಬಂದಿದ್ವಿ. ಮುಂದೂ ಹೀಗೆ ನಡ್ಸ್ಕೊಂಡು ಹೋಗ್ತೇವೆ. ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ನಾವು ಇಟ್ಕೊಳ್ಳೋದಿಲ್ಲ. ನಾವು ಸಂಘ ಅಭಿವೃದ್ಧಿಗೆ ಎಲ್ಲ ಆದ್ಯತೆ ಕೊಡಬೇಕು, ಅಲ್ಲೆಲ್ಲ ಎಲ್ಲರ ಮುಖಾಂತರ ಕೂತು ಚರ್ಚೆ ಮಾಡಿ ನಾವು ಒಳ್ಳೆ ಅಭಿವೃದ್ಧಿಗೆ ಸಹಕರಿಸ್ತೀವಿ ಅಂತ ಹೇಳ್ತಾ ನನಗೆ ಮೊದಲಿಗೆ ನಮ್ಗೆ ಸಹಕಾರ ಕೊಟ್ಟಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ಅವ್ರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರು BJP ಅವರೇ. ಬಣ ಏನಿಲ್ಲ, ನಾವು ನಮ್ಮಲ್ಲಿ ಸ್ವಲ್ಪ ಏರುಪೇರಾಯಿತು. ಎಲ್ಲರೂ ಜೊತೆಲೆ ಹೋಗ್ತೀವಿ, ಒಂದೇ ಪಾರ್ಟಿನೇ. ನಮ್ಮಲ್ಲಿ ಸ್ವಲ್ಪ ಏರುಪೇರಾಗಿದೆ. ಆದರೂ ನಾವು ಅವ್ರನ್ನೂ ಜೊತೆಲಿ ಇಟ್ಕೊಂಡೇ ಹೋಗ್ತೀವಿ. ಮುಂದೆ ನಾವು ಜೊತೆಲಿ ಇಟ್ಕೊಂಡು ಹೋಗ್ತೀವಿ ಸರ್. ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಾವು ಅದನ್ನು ಸರಿ ಮಾಡಿಕೊಂಡು ಜೊತೆಲೆ ಅವ್ರನ್ನೂ ನಾವು ಎಲ್ಲ ಒಟ್ಟಾಗಿ ನಮ್ಮ ಬ್ಯಾಂಕ್ ಅಭಿವೃದ್ಧಿನ ಕೊಂಡೊಯ್ತೀವಿ ಅಂತ ಹೇಳ್ತಾ ನಿಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನು ಉಪಾಧ್ಯಕ್ಷ ಆಗಿ ನಿರ್ದೇಶಕರು ಎಲ್ಲ ಸೇರಿ ನನ್ನ ಒಮ್ಮತದಿಂದ ಆಯ್ಕೆ ಮಾಡಿ ಅವರಿಗೆ ಅಭಿನಂದನೆಗಳು ಹೊಂದಿಸ್ತಾ ಇದ್ದೀನಿ. ಎಲ್ಲ ಮತದಾರರು 23 ಗ್ರಾಮದ ಮತದಾರರು ನಮಗೆ ಸಹಕಾರ ಕೊಟ್ಟು 11 ಜನಕ್ಕೆ ಗೆಲ್ಲಿಸಿ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕಾಗಿ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಕೃಷಿ ಪತ್ತಿನ ಸಹಕಾರ ಸಂಘ ಮಾಯಸಂದ್ರದ ಈ ಒಂದು ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಇತ್ತು. ಭಾಳ ಯಶಸ್ವಿಯಾಗಿ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ 12ಕ್ಕೆ 12 ಸ್ಥಾನಗಳನ್ನು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳನ್ನು ಈ ಭಾಗದ ಸಹಕಾರಿ ಬಂಧುಗಳು, ರೈತ ಬಂಧುಗಳು ನಮಗೆ ಉತ್ತಮ ಸಹಕಾರವನ್ನು ನೀಡಿ ಗೆಲ್ಲಿಸ್ಕೊಟ್ಟಿದ್ರು. ಚುನಾವಣೆ ನಡೆಯೋದಕ್ಕೆ ಹಲವಾರು ಕಾರಣಗಳಿದೆ. ಚುನಾವಣೆ ನಡೀಬಾರ್ದು, ಈ ಸಹಕಾರ ಸಂಘಕ್ಕೆ ಏನು ಆರ್ಥಿಕ ಹೊರೆ ಆಗಬಾರ್ದು, ಇನಾನಮಸ್ ಮಾಡಬೇಕು ಅಂತ ನಾನು ಎಲ್ಲ ನಮ್ಮ ಸ್ನೇಹಿತರ ಜೊತೆಗೂಡಿ ಭಾಳ ಪ್ರಯತ್ನವನ್ನು ಮಾಡಿದೆ.
ಆದರೆ ಕೆಲವು ನಮ್ಮ ಹಿತೈಷಿಗಳು ಚುನಾವಣೆ ಆಗಲೇಬೇಕು, ಇಲ್ಲಿ ಹಳಬರು ಇರಬಾರ್ದು, ಹೊಸಬರು ಇರಬೇಕು, ಹಾಗೆ ಹೀಗೆ ಅಂತೇಳಿ ಕೆಲವರು ಏನೋ ಒಂದು ಕೆಲವು ವಿಚಾರಗಳನ್ನು ಎತ್ತಿ ಚುನಾವಣೆ ನಡೆಸಿ ಈಗ ಸಹಕಾರ ಸಂಘದ ಒಂದು ಆರ್ಥಿಕ ಹೊರೆ ಆಗೋದಕ್ಕೆ ಕಾರಣ ಆದರು. ದೇವರು ಅವರಿಗೆ ಒಳ್ಳೇದು ಮಾಡಲಿ. ಆದರೆ ಜನ ನಮ್ಮನ್ನು ಕೈಬಿಟ್ಟಿಲ್ಲ. ನಮ್ಮ ಪಕ್ಷದ ವರಿಷ್ಠರ ಆದೇಶದಂತೆ ಹಳಬರು ಮತ್ತು ಹೊಸಬರನ್ನು ಎಲ್ಲರನ್ನೂ ಜೋಡಿಸ್ಕೊಂಡು ನಾವು ಚುನಾವಣೆಯನ್ನು ಫೇಸ್ ಮಾಡಿದ್ವಿ. ನಮಗೆ 12ಕ್ಕೆ 12 ಸ್ಥಾನವನ್ನು ಬಂತು. ತದನಂತರ ಕೂಡ ಅದೇ ಒಂದು ವಿಷಯವನ್ನು ದೊಡ್ಡದಾಗಿ ಮಾಡಿ ಏನು ಹಳಬರು ಇರಬಾರ್ದು ಅಂತ ಕೆಲವು ವಿಚಾರಗಳನ್ನು ಎತ್ತಿದ್ರು. ಆದರೂ ಕೂಡ ನಮ್ಮ ಜೊತೆಯಲ್ಲಿ 8 ಜನ ನಮ್ಮ ನಿರ್ದೇಶಕರುಗಳು ನಾವು ಏನಾದರೂ ಮಾಡಿ ಸಹಕಾರ ಸಂಘವನ್ನು ಉಳಿಸ್ಬೇಕು, ಬೆಳೆಸಬೇಕು, ನಾವು ಒಗ್ಗಟ್ಟಾಗಿ ಹೋಗಬೇಕು ಅಂತೇಳಿ ನಮ್ಮ ಜೊತೆಯಲ್ಲಿ ಬಂದರು. ನಾವು ಅವರಿಗೆ ಮಾತು ಕೊಟ್ವಿ, ನಿಮಗೆಲ್ಲರಿಗೂ ಕೂಡ ಇಲ್ಲಿ ಅಧಿಕಾರವನ್ನು ಕೊಡ್ತೇವೆ, ನಮ್ಮ ಜೊತೆಯಲ್ಲಿ ನಾವೆಲ್ಲ ಒಂದೇ ಜೊತೆಯಲ್ಲಿ ಸಹಕಾರ ಸಂಘವನ್ನು ಕಟ್ಟಿ ಬೆಳೆಸೋಣ ಅಂಥೇಳಿ ನಾವು ಜೊತೆಯಲ್ಲಿದ್ವಿ. ಇವತ್ತು ಬೆಳಗ್ಗೆ ನಮ್ಮ ವರಿಷ್ಠರು ಸಭೆ ಕರೆದಿದ್ದರು. ನಾವು 8 ಜನ ಒಂದು ತೀರ್ಮಾನವನ್ನು ಮಾಡಿ ಬರುವಷ್ಟರಲ್ಲಿ ಸ್ವಲ್ಪ ಸಮಯ ವಿಳಂಬ ಆಯಿತು. ಆಗಲೂ ನಾವು ನಮ್ಮ ಅಧ್ಯಕ್ಷರನ್ನ ನಾವು ನಿಮ್ಮನ್ನೇ ಭೇಟಿ ಮಾಡೋಕ್ಕೆ ಬರ್ತಾಯಿದ್ದೀವಿ ಅಂತಂದರೆ ಅಷ್ಟರಲ್ಲಿ ಆ ಕಡೆಯವರು ನಾಮಿನೇಷನ್ ಮಾಡಿಬಿಟ್ಟಿದ್ರು. ದುರ್ದೈವ ವಾಪಸ್ ತಗೊಳಕ್ಕಾಗಲಿಲ್ಲ. ಆದರೂ ಚುನಾವಣೆ ನಡೀತು. ಎಲ್ಲ ಒಂದೇ ಪಕ್ಷದವರು. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನಮ್ಮ ವರಿಷ್ಠರಿಗೆ ಇವತ್ತೇನು ವಿದ್ಯಮಾನಗಳು ನಡೆದಿದೆ ಎಲ್ಲ ವಿಚಾರವನ್ನು ನಾವು ಅವರ ಗಮನಕ್ಕೆ ತರ್ತೇವೆ. ಮುಂದಿನ ದಿನಗಳಲ್ಲೂ ಕೂಡ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಶಕ್ತಿಯನ್ನು ಮತ್ತೆ ಇಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ಸಂಘಟನೆ ಮಾಡೋ ಮುಖಾಂತರ ಎಲ್ಲರೂ ವಿಶ್ವಾಸ ತಗೊಂಡು ಈ ಸಂಘದ ಅಭಿವೃದ್ಧಿಗೆ ಶ್ರಮಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಅಧ್ಯಕ್ಷರಾಗಿ ನಮ್ಮ ಚಿನ್ನಪ್ಪನವ್ರನ್ನ ನಾವು ಇಲ್ಲಿ ಆಯ್ಕೆ ಮಾಡಿದ್ದೇವೆ. ಅವರು ಉತ್ತಮ ಕಾರ್ಯನಿರ್ವಹಿಸ್ತಕ್ಕಂಥವರು, ಅನುಭವಿ ಸಹಕಾರಿ ಬಂಧುಗಳು, ನಮ್ಮ ಆತ್ಮೀಯರು. ಮತ್ತು ಈ ಭಾಗದಲ್ಲಿ ನಾವು ಯಾವುದೇ ಒಂದು ರಾಜಕೀಯ ಒಂದು ಜಾತಿ ರಾಜಕೀಯ, ಆ ರಾಜಕೀಯ ಈ ರಾಜಕೀಯ ಅಂತ ಯಾರೇ ಎತ್ತದಾಗೂ ಕೂಡ ತಲೆ ಕೆಡಿಸ್ಕೊಳ್ಳದೆ 8 ಜನ ನಮ್ಮ ನಿರ್ದೇಶಕರು ನಮ್ಮ ಜೊತೆಯಲ್ಲಿದ್ದರು. ನಾನು ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ಪಕ್ಷವನ್ನು ಪ್ರಬಲವಾಗಿ ಕಟ್ಟಬೇಕು, ಈ ಭಾಗದಲ್ಲಿ ಒಬ್ಬ ನಮ್ಮ ಸ್ನೇಹಿತರಾದ ಪರಿಶಿಷ್ಟ ಜನಾಂಗದ ಚಿನ್ನಪ್ಪನವ್ರನ್ನ ನಾವು ಆದ್ಯತೆ ಕೊಡಬೇಕು ಪಾರ್ಟಿಯಿಂದ ಅಂತೇಳಿ ಇವತ್ತು ಅವರಿಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಹಾಗೆ ನಮ್ಮ ಸ್ನೇಹಿತರಾದ ಮಲ್ಲೇಶ್ ರೆಡ್ಡಿಯವರು ಕೂಡ ಒಬ್ಬ ರೈತ ಬಂಧು, ರೈತನಾಗಿ ಉತ್ತಮ ಸೇವೆ ಮಾಡ್ತಕ್ಕಂಥ ಸಹಕಾರ ಸಂಘದ ಅನುಭವ ಇರತಕ್ಕಂಥ ವ್ಯಕ್ತಿ, ಒಂದು ರೆಡ್ಡಿ ಜನಾಂಗದ ಮಲ್ಲೇಶ್ ರೆಡ್ಡಿಗೂ ಕೂಡ ಈ ಭಾಗದಲ್ಲಿ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಒಟ್ಟಾಗಿದ್ದೇವೆ. ಮುಂದಿನ ದಿನಗಳಲ್ಲಿ 12ಕ್ಕೆ 12 ಜನನ ನಾವು ಒಟ್ಟುಗೂಡಿಸ್ಕೊಂಡು ಈ ಸಹಕಾರ ಸಂಘವನ್ನು ನಾವು ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಶ್ರಮಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಚುನಾವಣೆಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹಿರಿಯರಿಗೆ, ಹಾಗೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಈ ಭಾಗದ ಎಲ್ಲ ರೈತ ಸಹಕಾರಿ ಬಂಧುಗಳಿಗೆ ವಂದನೆಗಳನ್ನು, ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ. ಈ ಬಿದರಗೆರೆ ಗ್ರಾಮದ ಸಿ ಚಿನ್ನಪ್ಪನವರು ಈ ದಿನ ಮಾಯಚಂದ್ರ VSSN ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆ ಮಾಡಿದ್ದಕ್ಕೆ ಈ ನನ್ನ ಎಲ್ಲ ನಿರ್ದೇಶಕರುಗಳಿಗೆ ಅವರಿಗೆ ತುಂಬು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂಚೂರು ಗೊಂದಲ ಆಗಿದೆ, ಇಲ್ಲ ಅಂತಲ್ಲ. ಎಲ್ಲರೂ ಸಹಕಾರ ಕೊಡಬೇಕು. ಸಹಕಾರ ಸಂಘ ಅಂದರೆ ಚುನಾವಣೆ ನಡಿಬಾರದು. ಎಲ್ಲರೂ ಒಂದು ಒಗ್ಗಟ್ಟಾಗಿ ಎಲ್ರಿಗೂ ಹಂಚಿಕೆ ಮಾಡ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಸಂಘ ಉಳಿತದೆ. ಯಾವತ್ತೂ ಇಲ್ಲಿ ರಾಜಕಾರಣ ತರಬಾರ್ದು. ಈ ಸಂಘದಲ್ಲಿ ಒಗ್ಗಟ್ಟಾಗಿ ಹೋಗಿ ಒಂದು ಸಂಘನ ಬೆಳೆಸಬೇಕು, ಉನ್ನತ ಸ್ಥಾನಕ್ಕೆ ಕಳಿಸ್ಬೇಕು ವಿನಃ ಇಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಬಾರ್ದು. ನಾವು ಏನು 12ಕ್ಕೆ 12 ಜನ ನಾವು BJPಯರೇ ಗೆದ್ದಿದ್ದೀವಿ. ಕಾರಣದಿಂದ ಗೊಂದಲ ಆಗಿದೆ. ದಯವಿಟ್ಟು ಆ ಸೋತವರು ಬೇಜಾರು ಮಾಡ್ಕೋಬೇಡ್ರಿ. ಇನ್ನು 5 ವರ್ಷ ಕಾಲಾವಕಾಶ ಇದೆ. ಆ ಕಾಲಾವಕಾಶದಲ್ಲಿ ನಮ್ಮ ನಾಯಕರುಗಳು, BJP ನಾಯಕ ಹೈಕಮಾಂಡ್ ಇರ್ಬೋದು, ಅವರು ಕುಳಿತು ಮಾತಾಡ್ತಾರೆ. ಒಂಚೂರು ಗೊಂದಲ ಆಗಿರ್ಬೋದು, ಅದನ್ನು ಮನಸ್ಸಿಗೆ ಹಾಕ್ಕೋಬೇಡ್ರಿ. ದಯವಿಟ್ಟು ಈ ಸಹಕಾರ ಸಂಘಕ್ಕೆ ಸಹಕಾರ ಕೊಡಿ. ಈ ರೈತರಿಗೆ ನಾವೇನೋ ಒಂದು ಸಹಾಯ ಮಾಡಬೇಕು. ಇಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಏನಿಲ್ಲ. ಇಲ್ಲಿ ಏನೋ ಒಂದು ಸಹಾಯ ಮಾಡಬೇಕು. ಹಾಗಂತ ಇಲ್ಲೇನು ಸುಮ್ಮನೆ ಇದು ಮಾಡಿಕೊಂಡು ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಆರಾಮ್ ಈಗ 12ಕ್ಕೆ 12 ಜನ ನಾವು BJPಯರೇ ಇದ್ದೀರಿ. ಎಲ್ಲರೂ ಸಹಕಾರ ತೊಗೊಂಡು ಒಂದು ಒಳ್ಳೆ ಕೆಲಸ ಮಾಡಿ ಈ ಮಾಯಸಂದ್ರ VSSN ಬ್ಯಾಂಕನ್ನು ಒಂದು ಉನ್ನತ ಸ್ಥಾನಕ್ಕೆ ಕಳಿಸಲಿ ಅಂತ ನಾನು ಅವ್ರಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಗುಡ್ನಳ್ಳಿ ಮಲ್ಲೇಶ್ ರೆಡ್ಡಿ ಅವರು ಮೊದಲನೇ ಬಾರಿಗೆ ಇಲ್ಲಿ ಆಯ್ಕೆಯಾಗಿದ್ದಾರೆ. ಅವರು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ನನ್ನ ತುಂಬು ಧನ್ಯವಾದಗಳು. ಹಾಗೆ ನಮ್ಮ ಚಿನ್ನಪ್ಪನವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದ
ನನ್ನೆಲ್ಲ ನಿರ್ದೇಶಕರುಗಳಿಗೆ, ಹಾಗೆ ನನ್ನ ಊರಿನ ಕೆ ತಿಮ್ಮರಾಜುರವರು, ಹಾಗೆ ಜಯರಾಮ್ ಅವರು ಇರ್ಬೋದು, ಹಾಗೆ ನನ್ನ ಆತ್ಮೀಯರು ಆದ ನನ್ನ ಸಹೋದರರಾದ ನನ್ನ ಶ್ರೀನಾಥ್ ಗೌಡರು, ಹಾಗೆ ರಾಮಕೃಷ್ಣಣ್ಣವರು, ನಮ್ಮ ಊರಿನ ರಾಮಕೃಷ್ಣಣ್ಣವರು ಅವ್ರಿಗೆಲ್ಲ, ಹಾಗೆ ನನ್ನ ಸಹೋದರನಾದ ಮಂಜುನಾಥ್ ವಕೀಲರು, ಅವ್ರಿಗೆ ತುಂಬುರದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ನಾನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದ ನನ್ನೆಲ್ಲ ನಿರ್ದೇಶಕರುಗಳಿಗೆ ತುಂಬುರದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.